ನಮಸ್ಕಾರ ಸ್ನೇಹಿತರೆ, ಮೆಗಾ ಆಕ್ಷನ್ಗೂ ಮುನ್ನ ರೋಹಿತ್ಗಾಗಿ ನಡೆಯಲಿದೆ ವಿಶೇಷ ಹರಾಜು ಪ್ರಕ್ರಿಯೆ. ರೋಹಿತ್ ಶರ್ಮರವರ ಖರೀದಿಗಾಗಿ ಮುಗಿಬಿದ್ದವು 3 ತಂಡಗಳು. ನೀಡಿದವು 30 ಕೋಟಿಯ ಆಫರ್. ಆರ್ಸಿಬಿಗೆ ಬರಲಿದ್ದಾರಾ ರೋಹಿತ್ ಶರ್ಮಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೇನು ಕೆಲವು ತಿಂಗಳುಗಳಲ್ಲಿ ಐಪಿಎಲ್ ನ ಗುಂಗು ಭಾರತಕ್ಕೆ ಆವರಿಸಲಿದೆ ಸ್ನೇಹಿತರೆ. 2024ರ ಐಪಿಎಲ್ ಟೂರ್ನಿಗಾಗಿ ಡಿಸೆಂಬರ್ ನಲ್ಲಿ ಮೆಗಾ ಹರಾಜು ಕೂಡ ನಡೆಯುತ್ತಿದೆ ಸ್ನೇಹಿತರೆ. ಸದ್ಯ ಬಿಸಿಸಿಐ ಮತ್ತು ಐಪಿಎಲ್ ನ ಫ್ರಾಂಚೈಸಿಗಳ ನಡುವೆ ಈ ಕುರಿತು ಸಭೆಗಳನ್ನ ಕೂಡ ನಡೆಸಲಾಗುತ್ತಿದೆ ಬಂಧುಗಳೇ. ಇದರೆಲ್ಲದರ ನಡುವೆ ಕಳೆದ ಸೀಸನ್ ನಲ್ಲಿ ಹಾರ್ದಿಕ್ ಪಾಂಡ್ಯರವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಟ್ರೇಡ್ ಆಗಿ ಬಂದಿದ್ದರು. ಇದಲ್ಲದೆ ಹಾರ್ದಿಕ್ ಪಾಂಡ್ಯರವರಿಗೆ ನೇರವಾಗಿ ಮುಂಬೈ ತಂಡದ ನಾಯಕತ್ವವನ್ನ ಕೂಡ ನೀಡಲಾಗಿತ್ತು. ಇಲ್ಲಿ ರೋಹಿತ್ ಶರ್ಮರವರನ್ನ ನಾಯಕರ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಸ್ನೇಹಿತರೆ. ಇದರಿಂದಾಗಿ ರೋಹಿತ್ ರವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದರು. ಇದೇ ಸಂದರ್ಭದಲ್ಲಿ ರೋಹಿತ್ ಮುಂಬೈ ತಂಡವನ್ನ ತೊರೆಯಲಿದ್ದಾರೆ ಎಂಬ ವರದಿಗಳು ಕೂಡ ಕೇಳಿ ಬರುತ್ತಿದ್ದವು. ಆದರೆ ಇದೀಗ ಬರುತ್ತಿರುವ ಸದ್ಯದ ಅಪ್ಡೇಟ್ಸ್ ಗಳ ಪ್ರಕಾರ 2024ರ ಮೆಗಾ ಆಕ್ಷನ್ಗೂ ಮುನ್ನವೇ ರೋಹಿತ್ ರವರು ಮುಂಬೈ ಇಂಡಿಯನ್ಸ್ ತಂಡವನ್ನ ತೊರೆಯಲಿದ್ದಾರೆ ಎಂಬ ವರದಿಗಳು ಕೇಳಿ ಬರುತ್ತಿವೆ ಸ್ನೇಹಿತರೆ. ಇದಕ್ಕೆ ಮುಖ್ಯ ಕಾರಣವೂ ಇದ್ದು, ಕಳೆದ ಸೀಸನ್ ನಲ್ಲಿ ರೋಹಿತ್ ಶರ್ಮರವರನ್ನ ಮುಂಬೈ ಫ್ರಾಂಚೈಸಿಯು ಒಳ್ಳೆ ರೀತಿಯಾಗಿ ನಡೆಸಿಕೊಂಡಿರಲೇ ಇಲ್ಲ. ಕನಿಷ್ಠ ಪಕ್ಷ ನಾಯಕತ್ವದಿಂದ ಕೆಳಗಿಳಿಸುವ ಮುನ್ನ ಸೌಜನ್ಯಕ್ಕಾದರೂ ರೋಹಿತ್ ರವರಿಗೆ ಈ ಕುರಿತು ಮಾಹಿತಿಯನ್ನ ನೀಡಿಲ್ಲ. ಇದರಿಂದಾಗಿ ರೋಹಿತ್ ರವರು ಅಸಮಾಧಾನಗೊಂಡು ಇದೀಗ ಆಕ್ಷನ್ಗೆ ಬರಲು ನಿರ್ಧರಿಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ರಿಪೋರ್ಟ್ಸ್ ಗಳು ಹೊರಬರುತ್ತಿವೆ ಸ್ನೇಹಿತರೆ. ಒಂದು ವೇಳೆ ರೋಹಿತ್ ರವರು ಈ ಬಾರಿಯ ಆಕ್ಷನ್ ನಲ್ಲಿ ಕಾಣಿಸಿಕೊಂಡಿದ್ದೇ ಆಗಿದ್ದಲ್ಲಿ ಐಪಿಎಲ್ ನ ಈ 3 ಫ್ರಾಂಚೈಸಿಗಳು ಅವರ ಹಿಂದೆ ಬೀಳುವುದಂತೂ ಕನ್ಫರ್ಮ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಮೊದಲನೇ ಫ್ರಾಂಚೈಸಿ ಬಂದ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಹೌದು ಸ್ನೇಹಿತರೆ, ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ಈಗಾಗಲೇ ರಾಹುಲ್ ರವರು ಹೊರಬರಲಿದ್ದಾರೆ ಎಂಬ ವರದಿಗಳು ಕೇಳಿ ಬರುತ್ತಿವೆ. ಹೀಗಾಗಿ ನಾಯಕನ ಹುಡುಕಾಟದಲ್ಲಿರುವ LSG ತಂಡಕ್ಕೆ ರೋಹಿತ್ ಶರ್ಮಾ ಒಂದೊಳ್ಳೆ ಆಪ್ಷನ್ ಆಗಲಿದ್ದಾರೆ. ರೋಹಿತ್ ಗಾಗಿ LSG ತಂಡ ಬಿಡ್ ಮಾಡಲಿರುವುದು ಬಹುತೇಕ ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ಮತ್ತು ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಅವರನ್ನ ಖರೀದಿಸಲು ಕಾದಿರುವ 2ನೇ ತಂಡ ಬಂದ್ಬಿಟ್ಟು ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಿರಾಟ್ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ ಬಳಿಕ ಆರ್ಸಿಬಿ ತಂಡಕ್ಕೆ ಇಲ್ಲಿವರೆಗೂ ಯಾವುದೇ ದೇಶೀಯ ನಾಯಕ ಆಯ್ಕೆಯಾಗಿಲ್ಲ. ಹೀಗಾಗಿ ರೋಹಿತ್ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ನೀಡಲಾಗುವುದು ಸ್ನೇಹಿತರೆ. ಅಲ್ಲದೆ ರೋಹಿತ್ ಹಾಗೂ ಕೊಹ್ಲಿ ಒಂದೇ ತಂಡದಲ್ಲಿ ಕಾಣಿಸಿಕೊಳ್ಳುವುದು ಬಹು ಅಭಿಮಾನಿಗಳ ಆಶಯವೂ ಕೂಡ ಆಗಿದೆ. ಹೀಗಾಗಿ ಆರ್ಸಿಬಿಗೆ ರೋಹಿತ್ ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಮತ್ತು ಇದಲ್ಲದೆ ರೋಹಿತ್ ಶರ್ಮಾ ರವರಿಗಾಗಿ 30 ಕೋಟಿಯ ಆಫರ್ ಅನ್ನ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಯು ನೀಡಿದೆ ಸ್ನೇಹಿತರೆ. ಸದ್ಯ ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಯಾವುದೇ ಸ್ಟಾರ್ ಆಟಗಾರರಿಲ್ಲ. ಹೀಗಾಗಿ ರೋಹಿತ್ ತಮ್ಮ ತಂಡಕ್ಕೆ ಕರೆಸಿಕೊಳ್ಳಲು ಪಂಜಾಬ್ ತಂಡವು ತನ್ನ ಇನ್ನಿಲ್ಲದ ಪ್ರಯತ್ನವನ್ನ ಮಾಡುತ್ತಿದೆ ಸ್ನೇಹಿತರೆ. ಹೀಗಾಗಿ ರೋಹಿತ್ ಯಾವ ತಂಡಕ್ಕೆ ಹೋಗಲಿದ್ದಾರೆ ಎನ್ನುವ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೆಯುತ್ತಿದೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಈ 3 ತಂಡಗಳ ಪೈಕಿ ರೋಹಿತ್ ಯಾವ ತಂಡಕ್ಕೆ ಆಗಮಿಸಬೇಕು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.